ಮಾತನಾಡೋಣ. ನಮ್ಮೊಂದಿಗೆ ಆಧ್ಯಾತ್ಮ ಚಿಂತಕರಾದಂತಹ ಜಗದೀಶ್ ಶರ್ಮಾ ಅವರು ಜಾಯ್ನ್ ಆಗಿದ್ದಾರೆ. ಶರ್ಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ತೆ. ರಾಮನವಮಿಯ ಹಾರ್ದಿಕ ಶುಭಾಶಯಗಳು ತಮಗೆ. ನಿಮಗೂ ಪ್ರೇಕ್ಷಕರಿಗೂ ಶುಭಾಶಯಗಳು. ರಾಮನವಮಿ ಅಂತಂದ್ರೆ ಎಷ್ಟು ವಿಶಿಷ್ಟ, ಎಷ್ಟು ವಿಶೇಷ ಅಂತ. ಹೌದು, ರಾಮನವಮಿ ಭಾರತಕ್ಕೆ ಬಹಳ ವಿಶಿಷ್ಟವಾದ ಒಂದು ಹಬ್ಬ. ಹಲವು ಹಬ್ಬಗಳಿವೆ ಅಂತ ಅಂದ್ರೂ ರಾಮನನ್ನು ನೋಡುವ ಪರಿ ಬೇರೆ ತರಹ ಇರೋದರಿಂದ ಭಾರತ ರಾಮನವಮಿಯನ್ನು ಬಹಳ ವಿಶಿಷ್ಟವಾಗಿ ಆಚರಿಸುತ್ತೆ. ನಮ್ಮ ಹಬ್ಬಗಳನ್ನು ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ಹಬ್ಬಕ್ಕೆ ಬಹಳ ಮಹತ್ವ ಇದೆ. ಆದರೆ ಕೆಲವು ಹಬ್ಬಗಳಿಗೆ ಮಾತ್ರ ರಾಷ್ಟ್ರೀಯ ಮಹತ್ವ ಅಂತ ಕರಿಬೇಕು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಆಚರಿಸ್ತಾರೆ ಅಂತ. ಅಂಥ ಹಬ್ಬಗಳಲ್ಲಿ ರಾಮನವಮಿ ಅನ್ನೋದು ಬಹಳ ಪ್ರಮುಖವಾದದ್ದು. ಮನೆ ಮನೆಗಳಲ್ಲಿ, ಹಳ್ಳಿಗಳಲ್ಲಿ, ನಗರಗಳಲ್ಲಿ ಆಚರಿಸುವಂಥ ಹಬ್ಬ. ಭಾರತ ರಾಮನನ್ನು ಭಾವಿಸಿದ ಪರಿ ಸಾವಿರ ವರ್ಷಗಳಿಂದ ವಿಭಿನ್ನವಾಗಿರೋದರಿಂದ ಅವನ ಜನ್ಮದ ಕ್ಷಣವನ್ನು ಸಂಭ್ರಮಿಸುವ, ಪರ್ವವಾಗಿ ಆಚರಿಸುವ ವಿಷಯದಲ್ಲೂ ಕೂಡ ಭಾರತ ತನ್ನನ್ನು ಹಾಗೆ ತೊಡಗಿಸ್ಕೊಂಡಿದೆ. ನಿಜ. ಯಾಕಂದರೆ ಭಾರತೀಯರ ಆತ್ಮದಲ್ಲಿ ರಾಮ ಇದ್ದಾನೆ ಅಂತಾರೆ. ಹಾಗಾಗಿ 500 ವರ್ಷಗಳ ಬಳಿಕ ಬಾಲಕ ರಾಮನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏನಾಯಿತು ಅಯೋಧ್ಯೆಯಲ್ಲಿ, ಈಗ ರಾಮ ಪ್ರತಿಷ್ಠಾಪನೆಯಾಗಿದೆ. ಆ ಕ್ಷಣಕ್ಕಾಗಿ ಜನ ಕಾಯ್ತಾ ಇದ್ರು. ಈಗ ಆ ಪ್ರತಿಷ್ಠಾಪನೆಯಾದ ಮೇಲೆ, ರಾಮ ಮಂದಿರವಾದ ಮೇಲೆ ನಡೀತಾ ಇರುವಂತಹ ಮೊದಲ ರಾಮನವಮಿ ಇದು. ಎಷ್ಟು ವಿಶಿಷ್ಟ. ಅದರಲ್ಲೂ ರಾಮನ ವಿಗ್ರಹಕ್ಕೆ ಇವತ್ತು ಸೂರ್ಯ ತಿಲಕ ಮೂಡುವಂತಹ ಆ ಕ್ಷಣಕ್ಕೆ ಸಾಕ್ಷಿ ಆಗ್ತೀವಿ ನಾವು. ನಿಜ. ರಾಮನವಮಿ ನಮ್ಮ ಬದುಕಲ್ಲಿ ನಮಗೆ ಎಷ್ಟು ವರ್ಷ ಆಯಿತು ಅಷ್ಟು ರಾಮನವಮಿಗಳು ಹಾದು ಹೋಗಿವೆ. ರಾಮನವಮಿಗಳನ್ನು ಪ್ರತಿ ವರ್ಷವೂ ಒಂದಲ್ಲ ಒಂದು ಥರದಲ್ಲಿ ಆಚರಿಸ್ಕೊಂಡು ಬಂದಿದ್ದೀವಿ, ಅದಕ್ಕೆ ಸಾಕ್ಷಿಯಾಗಿದ್ದೀವಿ ನಾವು. ಆದರೆ ಈ ರಾಮನವಮಿ ಮೊದಲ ರಾಮನವಮಿ ಅನ್ನುವ ಫೀಲ್ ಕೊಡ್ತಾ ಇದೆ. ಅಂದರೆ ಏನೋ ಒಂದು ನೆಮ್ಮದಿ, ಏನೋ ಒಂದು ತೃಪ್ತಿ ಕಾಣ್ತಾ ಇದೆ ಅಂತ. ಇದನ್ನು ಸಂತೋಷ, ಸಂಭ್ರಮ ಅಂತ ಅನ್ನೋದಕ್ಕಿಂತ ಈ ಸಲದ ರಾಮನವಮಿಯಲ್ಲಿ ನಮಗೊಂದು ತೃಪ್ತಿ ಇದೆ ಅಂತ. 500 ವರ್ಷಗಳ ನಂತರ ರಾಮ ತನ್ನ ಸ್ಥಾನಕ್ಕೆ ಬಂದು ಕುಳಿತಾ ಅನ್ನುವಂಥದ್ದು ಅಂತ. ಮನುಕುಲದ ರಾಜಧಾನಿ ಅಂತ ಕರೀತಾರೆ ಅಯೋಧ್ಯೆಯನ್ನು. ಮನು ಮಹಾರಾಜ ಮಾನವ ಕುಲದ ಮೊದಲ ಚಕ್ರವರ್ತಿ ಅಂತ ಭಾರತೀಯರ ನಂಬಿಕೆ. ಮೊದಲ ರಾಜಧಾನಿ ಯಾವುದು ಅಂದರೆ ಅಯೋಧ್ಯೆಯನ್ನು ಮನುವೆ ನಿರ್ಮಿಸಿದ್ದು ಸರಿಯೂ ದಡದಲ್ಲಿ ಅಂತ. ಹಾಗಾಗಿ ಸೂರ್ಯವಂಶೀಯರು ಆಳ್ಕೊಂಡು ಬಂದಿದ್ದರು. ಅಲ್ಲಿ ಸೂರ್ಯವಂಶದಲ್ಲಿ ರಾಮನಂತ ರಾಮ ಹುಟ್ಟಿ ಬಂದ ನಂತರ ಅಯೋಧ್ಯೆ ರಾಮರಹಿತವಾಗಿರಲಿಲ್ಲ. ಆದರೆ ಬೇರೆ ರಾಮನ ಗುಡಿಗಳು ಇವೆ, ಅಯೋಧ್ಯೆಯ ಕಣಕಣದಲ್ಲೂ ರಾಮ ಇದ್ದಾನೆ ಅನ್ನುವ ಭಾವದ ವಿಷಯ, ಅಧ್ಯಾತ್ಮದ ವಿಷಯ ಬೇರೆ. ಆದರೆ ಪ್ರಧಾನವಾಗಿ ರಾಮನ ಜನ್ಮಸ್ಥಾನದಲ್ಲಿ ರಾಮ ಇರಲಿಲ್ಲ ಅನ್ನುವ ಒಂದು ಕೊರತೆ ಖಂಡಿತವಾಗಿ ಕಾಡ್ತಾ ಇತ್ತು. ಅದು ಆ ಕೊರತೆ ನೀಗಿದೆ ಈಗ. ಹಾಗಾಗಿ ಈ ರಾಮನವಮಿಯಲ್ಲಿ ಒಂದು ತೃಪ್ತಿಯ ರಾಮನವಮಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಪ್ರಾಯಶಃ ಭಾರತೀಯರ ಮನದಲ್ಲಿ ದೇವರಾದ ರಾಮ ಅಯೋಧ್ಯೆಗೆ ಬಂದ ಅಂತ ಅನಿಸೋದಕ್ಕಿಂತ ಮನೆಗೆ ಬಂದ ಅನ್ನೋ ಭಾವ ಬರ್ತಾ ಇದೆ ಅನಿಸುತ್ತೆ ನನಗೆ. 14 ವರ್ಷಗಳ ಕಾಲ ರಾಮ ವನವಾಸಕ್ಕೆ ಹೋಗಿ ಹಿಂದಿರುಗಿ ಬಂದಾಗ ಅವತ್ತಿನ ಅಯೋಧ್ಯೆಯ ಪ್ರಜೆಗಳು ಹೇಗೆ ಫೀಲ್ ಮಾಡಿರ್ಬೋದು, ಅವತ್ತಿನ ಅಯೋಧ್ಯೆಯ ಅರಮನೆ ಅದನ್ನು ಹೇಗೆ ಭಾವಿಸಿರಬಹುದೋ ಆ ಭಾವ ಇವತ್ತು ಇಡೀ ಭಾರತಕ್ಕೆ ಬಂದಿದೆ ಅಂತ ನಾನು ಅಂದ್ಕೊಳ್ತೇನೆ. ಕಾಡಿಗೆ ಹೋದಾಗ ಪ್ರಜೆಗಳು ಬಹಳ ಕಷ್ಟಪಟ್ಟಿದ್ದರು ಅಯೋಧ್ಯೆಯಲ್ಲಿ. 14 ವರ್ಷವೂ ಅವರು ರಾಮ ಇಲ್ಲ ಅನ್ನೋ ಕೊರಗಿನಲ್ಲಿದ್ದರು. ಅದು ಮುಗಿದಾಗ ಅವತ್ತು ಕಂಡು ಬಂದ ತೃಪ್ತಿ, ನೆಮ್ಮದಿಗಳು ಇವತ್ತು ಮತ್ತೊಮ್ಮೆ ಖಂಡಿತವಾಗಿ ಭಾರತೀಯರಲ್ಲಿ ಮೂಡಿದೆ. ಹಾಗಾಗಿ ಇದನ್ನು ನಾವು ರಾಮನವಮಿಯನ್ನು ಸಾವಿರ ವರ್ಷಗಳಿಂದ ಆಚರಿಸ್ಕೊಂಡು ಬಂದರು. ನಮ್ಮ ಬದುಕಿನಲ್ಲಿ ಇಷ್ಟು ರಾಮನವಮಿಗಳು ಕಳೆದೋದ್ರು ಇದು ಮೊಟ್ಟ ಮೊದಲ ರಾಮನವಮಿ ಆಚರಣೆ ಅನ್ನೋ ಭಾವ ಮೂಡ್ತಾ ಇದೆ. ನಿಜ. ವಾಲ್ಮೀಕಿ ಮಹರ್ಷಿಗಳು ರಾಮನನ್ನು ವರ್ಣಿಸುವಾಗೆಲ್ಲ ಸತ್ಯ ಪರಾಕ್ರಮ ಅಂತ ಕರೀತಾರೆ. ಅಂದರೆ ಅದು ಆ ಸತ್ಯ ನಿಷ್ಠೆ ಇದ್ದಂಥದ್ದು. ಅಂತಹ ರಾಮನನ್ನು ಯಾವ ರೀತಿಯಲ್ಲಿ ಹಾಗಿದ್ರೆ ಸ್ಮರಿಸಬೇಕು ಈ ರಾಮನವಮಿ ಎಂದು ಅಂತ ಹೇಳ್ತೀರಿ? ಹೌದು, ರಾಮನ ಸ್ಮರಣೆ ಅಂತ ಅಂದಾಗ ಬರೋದು ಅಲ್ಲಿ ಪ್ರಭು ಶ್ರೀರಾಮ ಇದ್ದಾನೆ, ರಾಜಾರಾಮ ಇದ್ದಾನೆ, ಆಳಿದವನು, ನಮ್ಮ ನಾಯಕ ಅನ್ನುವ ಒಂದು ಭಾವ ಒಂದು ಕಡೆ. ಇನ್ನೊಂದು ಕಡೆ ಅವತಾರ ಪುರುಷ ಶ್ರೀಮನ್ನಾರಾಯಣನೇ ಅವತರಿಸಿ ಬಂದ ಅಂತಂದಾಗ ಪರಬ್ರಹ್ಮ ಅವನು ಅನ್ನುವ ಭಾವ ಒಂದಿದೆ. ಆದರೆ ಈ ರಾಮನನ್ನು ನೆನೆಯೋದು ಅಂತಂದಾಗ ಭಾರತದಲ್ಲಿ ವಿಭಿನ್ನವಾಗಿಯೇ ಇದೆ. ಮೇಲಿನಿಂದ ಕೆಳಗಿಳಿದು ಹಲವು ಸಲ ದೇವರು ಬಂದಿದ್ದಾನೆ, ಹಲವು ರೂಪದಲ್ಲಿ ಬಂದಿದ್ದಾನೆ, ಹಲವು ದೇವರುಗಳು ಬಂದಿದ್ದಾರೆ. ಬೇರೆ ಬೇರೆ ಪರಬ್ರಹ್ಮ ವಸ್ತುವಿನ ವಿಸ್ತಾರವಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲ ದೇವತೆಗಳು ಕೆಳಗಿಳಿದು ಬಂದಿದ್ದಾರೆ, ಅವತರಿಸಿದ್ದಾರೆ. ಆದರೆ ಇದರಲ್ಲೆಲ್ಲ ರಾಮನ ವಿಷಯ ಸ್ವಲ್ಪ ವಿಭಿನ್ನವಾಗಿ ನಿಲ್ಲುತ್ತೆ. ರಾಮ ಬಂದು ಕೇವಲ ಇಲ್ಲಿ ಅವನು ಮಾಡಬೇಕಾಗಿದ್ದ ರಾಕ್ಷಸ ಸಂಹಾರವೋ ದುಷ್ಟ ಸಂಹಾರವೋ ಅಷ್ಟನ್ನು ಮಾತ್ರ ಹೋಗಲಿಲ್ಲ. ಅವನೊಂದು ಮನುಕುಲಕ್ಕೆ ಒಂದು ಮಾದರಿಯನ್ನು ನಿರ್ಮಿಸಿ ಹೋದ, ಒಂದು ಆದರ್ಶವನ್ನು ಕೊಟ್ಟೋದ, ಹೀಗೆ ಬದುಕಬೇಕು ಅಂತ ತೋರಿಸಿಕೊಟ್ಟು ಹೋದ್ನಲ್ಲ. ಹಾಗಾಗಿ ರಾಮನ ಸ್ಮರಣೆ ಅಂತ ಅಂದಾಗ, ರಾಮನನ್ನು ನೆನೆಯೋದು ಅಂತ ಅಂದಾಗ ಒಬ್ಬ ಸುಂದರನಾದ ರಾಮ, ಒಬ್ಬ ವೀರನಾದ ರಾಮ, ಒಬ್ಬ ಪರಾಕ್ರಮಿಯಾದ ರಾಮ,
ಭಗವತ್ ಸ್ವರೂಪದ ರಾಮ ಅನ್ನುವ ಎಲ್ಲದಕ್ಕಿಂತ ನಮಗೆ ರಾಮರಾಜ್ಯದ ಮಾದರಿ ಕಾಣಿಸುತ್ತೆ. ಒಬ್ಬ ಮಗ ರಾಮ ಕಾಣಿಸ್ತಾನೆ, ಒಬ್ಬ ಪತಿ ರಾಮ ಕಾಣಿಸ್ತಾನೆ. ಹೀಗೆ ಆದರ್ಶದ ಮೊತ್ತವಾಗಿಯೇ ರಾಮನನ್ನು ನೆನೆಯಬೇಕು ಅನಿಸುತ್ತೆ. ನಿಜ ನಿಜ, ರಾಮ ಎಂದಿಗೂ ಎಂದಿಗೂ ಬೆಳಕೆ, ಹಾಗಾಗಿ ಆತನನ್ನು ಅಷ್ಟು ಆರಾಧನೆ ಮಾಡಲಾಗತ್ತೆ. ಈ ಬಗ್ಗೆ ನಿಮ್ಮೊಂದಿಗೆ ಮಾತನಾಡ್ತಾ ಹೋಗ್ತೀನಿ. ರಾಮನವಮಿಯ ವಿಶೇಷವಾಗಿ ಅಯೋಧ್ಯೆಯಿಂದಲೇ ಆ ದರ್ಶನದ ಭಾಗ್ಯ ಕೂಡ ಲಭ್ಯ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.